ಅಯ್ಯೋ ಅಯ್ಯೋ ಅಮ್ಮ. ಅಯ್ಯೋ ಅಜ್ಜಿ ಅಜ್ಜಿ ಏನಾಯ್ತಜ್ಜಿ? ಯಾಕೆ ಬಿದ್ರಿ? ಹಾಳಾದ ವಯಸ್ಸು ಕಣಮ್ಮ. ಮೊಮ್ಮಗಳ್ ನೋಡವ ಅಂತ ಬಂದೆ. ಹೊಟ್ಟೆ ಕಾದು ಕಣ್ ಕತ್ಲಿಟ್ಕೋ ಉರಳ್ಕೊಂಡ್ಬಿಟ್ಟೆ ಕಣವ. ಅಯ್ಯಯ್ಯೋ ನಿಮ್ಮ ಮೊಮ್ಮಗಳು ಎಲ್ಲಿದ್ದಾರೆ ಹೇಳಿಜ್ಜಿ, ಬೇಕಾದ್ರೆ ನಾನ್ ಬಿಡ್ತೀನಿ. ಅದು ತಕಳವ, ಅದೆಂತದ ಕಾಲೇಜ್ ಅಂತೆ. ಅಯ್ಯಯ್ಯೋ ಅಮ್ಮಮ್ಮ. ಅಯ್ಯೋ ಇದು ನಮ್ ಕಾಲೇಜ್ ಅಜ್ಜಿ, ಬನ್ನಿ ನಾನೇ ಬಿಡ್ತೀನಿ. ಅಮ್ಮ ಅಯ್ಯಯ್ಯೋ ಅಯ್ಯೋ ವಯಸ್ಸಾದ್ಮ್ಯಾಗ ಎಲ್ಲ ಮೆತ್ಗೆ ಕಣವ ಆಗೋದು. ಮೆತ್ತಿಗೆ ಹಿಡ್ಕತೀನಿ ಮಗ, ಇಲ್ಲಾಂದ್ರೆ ಬಿದ್ದೋಯ್ತೀನಿ. ಊರ್ನಾಗೆ ನಮ್ಮ ಯಜಮಾನ್ರ ಜೊತೆ ಎತ್ತಿನ ಗಾಡಿನಾಗ ಹೋಗಿ ಅಭ್ಯಾಸ, ಈ ಊರ್ನ ಗಾಡಿನಾಗೆ ಕುಂತ ಇಲ್ಲ ಕಣವ. ಹಿಡ್ಕೊಳ್ಳ. ಮೆತ್ತಿಗಿಳಿರಿ ಅಜ್ಜಿ. ಆಯ್ತು ಕಣವ. ಇಂಥ ಕೇಡ್ಗಾಲ್ದಾಗು ನಿನ್ನಂತ ಅಪ್ರಂಜಿ ಅವರಲ್ಲ. ಎರಡ್ ಸಂತೋಷ ಆಯ್ತದೆ ಗೊತ್ತಾ? ನೀನ್ ಓದೋ ಕಾಲೇಜ್ನಾಗೆ ನನ್ ಮೊಮ್ಮಗಳು ಓದ್ತಾವಳೆ ಅಂದ್ರೆ ಅದು ಏನ್ ಪುಣ್ಯ ಮಾಡವಳು ಏನೋ. ಅಂದಾಗೆ ನಿಮ್ಮ ಮೊಮ್ಮಗಳ ಹೆಸರು ಏನಜ್ಜಿ? ಪ್ರೇಮ ಅಂತ ಕಣವ. ಅರೆ ನನ್ನ ಹೆಸರು ಅದೇ ಅಜ್ಜಿ. ಅದಕ್ಕೆ ಮತ್ತೆ ಗುಣಾನು ಅವಳಂಗೆ ಐತೆ. ಅವಳು ನಿನ್ನಂಗೆ ಅವಳೆ. ನೀನ್ ನೋಡಿದ್ ಕೂಡ್ಲೆ ಪಾಸ ಉಕ್ಕಿ ನಿನ್ನ ಗಟ್ಟಿಯಾಗಿ ತಪ್ಕೊಂಡು ಮುತ್ತಿಗೆ ಬಿಡವ ಅನ್ನಿಸ್ತು. ನೀನ್ ಎಲ್ ಬೇಜಾರ್ ಮಾಡ್ಕೋತೀಯ ಅಂತ ಸುಮ್ನಾಗ್ಬಿಟ್ಟೆ. ನನ್ ಮೊಮ್ಮಗಳು ಹೆಂಗ್ ಗೊತ್ತಾ? ನಾನ್ ನೋಡಿದ್ ಕೂಡ್ಲೆ ನನ್ ಮಕ್ಕನ ಕೈನಾಗ ಅವ್ಕೊಂಡು ಲೊಚ್ಚ 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 ಅಂತ ನನ್ ಗಂಡ ಕೊಟ್ಟಂಗೆ ನಾಚಿಕೆ ಆಗ್ತೈತಿ. ಅಯ್ಯೋ ನೀವ್ ಈ ವಯಸ್ಸಲ್ಲೂ ನಾಚ್ಕೊಳ್ಳೋದ್ ನೋಡಿದ್ರೆ ನಿಮ್ಗೆ ಮುತ್ತು ಕೊಡ್ಬೇಕು ಅನ್ಸುತ್ತೆ. ಇನ್ನು ನಿಮ್ ಗಂಡ ನೋಡಿದ್ಯಾ? ಚಾಲೆಂಜ್ ಅಂದ್ರೆ ಇದು. ನಾನ್ ಹೇಳ್ದಾಗೆ ನೀನಾಗ್ ಬಂದ್ ನನ್ ಕೆನ್ನೆಗೆ ಹೇಗೆ? ಇವತ್ ಮಾತ್ರ ತುಂಬಾ ಜೋಕ್ ಮಾಡ್ತಾರೆ. ಹಾಯ್ ವಿಕಿ. ಹಲೋ. ಹಾಯ್ ಹಾಯ್. ನೀನೇನ್ ಹೇಳ್ತೀಯ ಪಾಪ? ನನಗೆ ತುಂಬಾ ಬೇಜಾರಾಗಿದೆ. ಹೌದು ವಿಕ್ಕಿ, ನನಗೂ ಬೇಜಾರಾಯ್ತು. ವಿಕ್ಕಿ ಪ್ಲೀಸ್ ಬೇಡ ವಿಕ್ಕಿ. ಅಜ್ಜಿ ವೇಷ, ಅಜ್ಜಿನ ವೇಷದಲ್ಲಿ ಬಂದು ಹಾಡಿ ಕುಣಿದು ಚಾಲೆಂಜ್ ಅಲ್ಲಿ ಗೆದ್ದೆ ಅಂದ್ಕೊಂಡಿದ್ರೆ ಅದು ಮೋಸ ಅಲ್ಲ, ಬುದ್ಧಿವಂತಿಕೆ. ಯಾಕೆ ಗೊತ್ತಾ? ನನ್ ಫೋನ್ ಮಾಡಕ್ಕೆ ನೀವಿಬ್ರು ಹಾಕಿದ್ರಲ್ಲ ಪ್ಲಾನ್ಗಳು, ಅದು ಥರ್ಡ್ ಗ್ರೇಡ್. ಎಲ್ಲದಕ್ಕೊಂದು ಕ್ಲಾಸ್ ಇರ್ಬೇಕಮ್ಮ. ಎಲ್ರು ಎಂಜಾಯ್ ಮಾಡ್ಬೇಕು ಅಲ್ವಾ? ನನ್ ಕಿಂಡಲ್ ಮಾಡಿ ಏನೋ ದೊಡ್ಡ ಸಾಧನೆ ಮಾಡಿದೆ ಅಂದ್ಕೋಬೇಡ. ಈ ವಿಕ್ಕಿ ಯಾವತ್ತು ದ್ವೇಷಕ್ಕೆ ದ್ವೇಷ. ಬಾಬಾ ಇದು ಯಾವ್ದೋ ಸಿನಿಮಾ ಡೈಲಾಗ್ ಇದ್ದಾಗಿದೆ. ನೋಡ್ವಿಕ್ಕಿ, ನಾನ್ ಯಾರ ತಂಟೆಗೂ ಹೋಗಲ್ಲ, ಆದ್ರೆ ನನ್ ತಂಟೆಗೆ ಬಂದವ್ರನ್ನ ಖಂಡಿತ ನಾನು ಸುಮ್ಮನೆ ಬಿಡಲ್ಲ. ಓಕೆ? ಫ್ರೆಂಡ್ಲಿ ಆಗಿ ಬಂದ್ರೆ ಕಾಫಿನಲ್ಲಿ ಶೇರ್, ಕಿತ್ಕೊಂಡೇ ಕುಡಿಬೇಕು ಅಂತಿದ್ರೆ ನೀರು ಕುಡಿಯೋ ಹಾಗೆ ಮಾಡ್ಬೇಕಾಗತ್ತೆ. ಯಾರು ನೀರು ಕುಡಿತಾರೋ ನೋಡೇ ಬಿಡೋಣ. ವಿಕ್ಕಿ ಬೇಡ ಬಾ, ಜಗಳ ಯಾಕೆ? ಬಂದಾಗ್ಲಿಂದ ನಾವೇ ಅವನ ಕಾಲಿಳಿತಿರೋದು. ಕಮಾನ್. ಪ್ರೇಮ ತಡದ್ಲು ಅಂತ ಗೆದ್ದೆ, ಬಟ್ ನಿನ್ನೆ ಮಾಡಿದೆಯಲ್ಲ ಅದಕ್ಕೆ ಒಂದಲ್ಲ ಒಂದಿನ. ವಿಕ್ಕಿ ಬಾ ಅಂದ್ರೆ ಕೇಳಲ್ವಲ್ಲ. ಮೊನ್ನೆ ನಾನ್ ಮಾಡಿದ ತಪ್ಪಿಗೆ ನೆನ್ನೆ ನನಗೆ ಅವಮಾನ ಆಗಿದ್ ಸಾಲ್ದಾ? ಪ್ಲೀಸ್ ಬಾ ವಿಕ್ಕಿ, ಬಾ. ವಿಕ್ಕಿ ಯಾಕೆ ವಿಕ್ಕಿ ಯಾವಾಗ್ಲೂ ಬೆಟ್ಸು ಜಗಳ ಅಂತ ಇರ್ತೀಯ? ಹಳಬ್ರೆಲ್ಲ ನಿನ್ ಮಾತಿಗೆ ತಲೆ ಆಡಿಸಿದ್ರು ಅಂದ್ರೆ ಹೊಸಬ್ರು ಹಾಗೆ ಇರಕ್ಕಾಗತ್ತಾ? ಕೂಲ್ ಡೌನ್ ವಿಕ್ಕಿ. ಹೌದು ವಿಕ್ಕಿ, ಅವನಾಗ ಒಂದ್ ಸುಮ್ನೆ ಇರುವಾಗ ನಾವೇ ಕಣ್ಕೊಂಡು ಹೋಗ್ಬೇಕು. ಬೇಡ, ಸ್ವಲ್ಪ ಕೂಲ್ ಡ್ರಿಂಕ್ಸ್ ತಗೊಂಬಾ. ಯಜಮಾನ್ರು ಹೇಳಿದಾರೆ ವಿಕ್ಕಿ ಏನೇ ಬಂದು ಕೇಳಿದ್ರು ನನ್ನನ್ನು ಕೇಳ್ಕೊಡು ಅಂತ. ಯಾಕೋ ಕರಿಯೋ ಅವನ್ನ.
ಎಣ್ಣೆ ನೋಡ್ಕೊಂಡ್ ಹಾಕು, ಅದು ಇದು ಎಲ್ಲ ಬೆರೆಸಿ ನೋಡ್ಕೊಂಡ್ ಮಿದ್ ಮಾಡು. ಯಜಮಾನ್ರೆ, ವಿಕಿಗ್ ತಿಂಡಿ ಕೊಡಲ್ಲ ಅಂದಿದ್ದಕ್ಕೆ ಅವನು ನಿಮ್ಮನ್ನೇ ಕರೀತಿದ್ದಾನೆ. ನನ್ನನ್ನೇ ಕರಿತಾ ಇದ್ದಾನ. ನೋಡಿ ಬರ್ತೀನಿ. ಅವನ ಹತ್ರನೂ ಜಗಳ ಆಡ್ಬೇಕಾ? ಅದ್ ಯಾಕೆ ಕೊಡೋದಿಲ್ಲ ಅಂದ ಅವನು? ಏನ್ರಿ ನಿಮ್ಮನ್ನ ಕೇಳಿ ಕೊಡ್ಬೇಕು ಅಂತ ಹೇಳಿದ್ರಂತೆ? ನೀನ್ ಹಳೆ ಸಾಲನೇ ನನ್ನ ಹತ್ರಕ್ಕೂ ಏರಿದೆ. ಅದಕ್ಕೆ. ಹಾಗಾದ್ರೆ ತಿಂಡಿ ಕೊಡಲ್ವಾ? ನೀನು ಕ್ಯಾಂಟೀನ್ ಹಾಕಿ ನಡೆಸ್ತೀಯೋ ನಾನು ನೋಡ್ತೀನಿ. ಕೂತ್ಕೋಪ್ಪ, ನಾನು ಕೊಡಲ್ಲ ಅಂತ ಹೇಳಿಲ್ಲ. ಮೊದ್ಲಿಂದನೂ ನೀನು ಪಂದ್ಯ ಕಟ್ಟಿ ಕಟ್ಟಿ ಪುಕ್ಷಟೆ ಗಂಡ ಹೊಟ್ಟೆ ತುಂಬಾ ಉಂಡ ಅಂತ ಬಿಟ್ಟಿ ಉಂಡ್ಕೊಂಡು ಹೋಗ್ತಾ ಇದ್ದೆ. ಅದಕ್ಕೆ ನಾನು ಇವತ್ತು ನಿನ್ಗೊಂದು ಪಂದ್ಯ ಕಟ್ಟಿ ಆ ಪಂದ್ಯದಲ್ಲಿ ನೀನೇನಾದ್ರೂ ಗೆದ್ರೆ ನೀನ್ ಕಾಲೇಜಲ್ಲಿ ಇರೋವರೆಗೂ ನಾನು ನಿನ್ಗೆ ಬಿಟ್ಟಿ ಊಟ ಹಾಕ್ತೀನಿ. ನೀನೇನಾದ್ರೂ ಸೋತ್ರೆ ಬಡ್ಡಿ ಸಮೇತ ಕಕ್ಕಿಸ್ತೀನಿ. ಓಕೆ. ಇದೇನಯ್ಯ ಬೆಂಕಿ ಕಡ್ಡಿ ಸುರಿತಾ ಇದೀಯಾ? ಇದ್ರಲ್ಲೇ ಇರೋದು ವಿಷಯ. ಇವಾಗ ಈ ಕಡ್ಡಿ ನಾನು ಜೋಡಿಸ್ತೀನಿ. ಒಬ್ಬ ಇಂಟರ್ವ್ಯೂ ಹೋದ್ ಹುಡುಗನಿಗೆ ಇಂಟರ್ವ್ಯೂ ಮಾಡ್ದವನು ಕೆಲ್ಸ ಸಿಕ್ತಾ ಇಲ್ವಾ ಅಂತ 2 ಕಡ್ಡಿನ ತೆಗೆದು ತೋರಿಸ್ತಾನೆ. ಅದನ್ನ ನೀನು ಮಾಡಿ ತೋರ್ಸು, ನೀನು ಪುಕ್ಷೋಟೆ ಊಟ ಕೊಡ್ತೀನಿ. ಸೋತ್ಯಾ ಇನ್ಮೇಲೆ ದುಡ್ಡು ಕೊಟ್ಟ ತಿಂದಾಗ್ಬೇಕು. ಸೋತೋದ್ಯಾ? ನಿಂತ್ಕೋ. ಅದು ನನಗೂ ಅವನಿಗೂ ಇದ್ದ ಪಂದ್ಯ. ಅದರಲ್ಲಿ ನೀನ್ ತಲೆನೂ ಹಾಕ್ಬೇಕಾಗಿರ್ಲಿಲ್ಲ, ನಾನ್ ನಾಲಾಯಕ್ ಅಂತ ತೋರಿಸ್ಬೇಕಾಗಿರ್ಲಿಲ್ಲ. ನನ್ನ ಅವಮಾನ ಮಾಡ್ತಾ ಇದೀಯಾ? ನಿನಗೆ ಅವಮಾನ ಆಗ್ಬೇಕು ಅಂತ ನಾನು ಮಾಡ್ಲಿಲ್ಲ. ನಿನಗೆ ಬಿಟ್ಟಿ ಊಟ ಸಿಗ್ಲಿ ಅಂತ ನಿನ್ನ ಕೈಯಲ್ಲಿ ಆಗದಿದ್ದನ್ನ ನಾನ್ ಮಾಡಿ ತೋರಿಸ್ದೆ. ನಾನು ದುಡ್ಡು ಕೊಟ್ಟು ತಿಂತೀನೋ ಬಿಟ್ಟಿ ತಿಂತೀನೋ ಅದೆಲ್ಲ ನಿನಗೆ ಯಾಕೆ? ಒಟ್ನಲ್ಲಿ ಅವಮಾನ ಮಾಡಿದೆ. ಅದು ನಿನ್ ಭ್ರಮೆ. ನೀನ್ ಹಾಗೆ ಅನ್ಕೊಂಡ್ರೆ ಐ ಆಮ್ ವೆರಿ ಸಾರಿ. ಅಂತೂ ನನ್ನ ಕಾಲ ಹತ್ರ ಬಂದ್ಬಿದ್ದೆ. ಗುಡ್. ಅವತ್ತು ನನ್ನೇ ಭಿಕ್ಷೆ ಬೇಡಂಗ್ ಮಾಡ್ದೆ ಅಲ್ಲ? ಒನ್ ಮೋರ್ ಕಾಫಿ ಪ್ಲೀಸ್. ಪ್ರಿನ್ಸಿಪಲ್ ಬಂದ್ರು ಕಣ. ಬನ್ನಿ ಸರ್, ನೋಡಿ ಸರ್, ಎಲ್ಲ ಟೇಬಲ್ ಚಿಂದ. ಏನ್ರಿ, ಏನ್ ನಡೀತಿದ್ದಾರೆ ಇಲ್ಲಿ? ಇಷ್ಟೊತ್ತು ಒಂದೇ ಗಲಾಟೆ ಸರ್. ಎಲ್ಲ ಹೊಡೆದು ಚಿಂದಿ ಚಿಂದಿ ಓಡಾಡ್ತಾ ಇದ್ರು. ಏನು ಚಿಂದಿರಿ? ಎಲ್ಲ ಇದ್ದ ಹಾಗೆ ಇದೆಯಲ್ರಿ. ಇಲ್ಲಿ ನೋಡಿ, ನಮ್ಮ ಕಾಲೇಜಲ್ಲಿ ಡಿಸಿಪ್ಲಿನ್ ಚೆನ್ನಾಗಿದೆ. ಐ ಆಮ್ ನೋನ್ ಫಾರ್ ದಟ್. ಇಲ್ಲಿ ನೋಡಿ, ನೀವು ಇದೇ ರೀತಿ ಪದೇ ಪದೇ ನಮ್ಮ ಸ್ಟೂಡೆಂಟ್ಸ್ ಮೇಲೆ ಸುಳ್ಳು ಕಂಪ್ಲೇಂಟ್ ತಂದ್ರೆ ನಿಮ್ಮ ಕ್ಯಾಂಟೀನ್ ಕಾಂಟ್ರಾಕ್ಟ್ ನಾನು ರದ್ದು ಮಾಡ್ತೀನಿ. ಬಿ ಕೇರ್ಫುಲ್. ಅಯ್ಯೋ,
ಏನಾಯ್ತು? ಒಳ್ಳೆ ಜೋಕ್ ಹೇಳಿದೆ ಅಮ್ಮ, ತುಂಬಾ ಮಜಾ ಇದೆ. ರಾಜ್, ಇವತ್ ಸೂರ್ಯ ಬಿಸಿಲಿಗೆ ಕೆಂಪು ಚೆಂಡಾಗಿದ್ದಾನಲ್ವಾ? ಮೇಲಲ್ವೋ? ಅಲ್ಲಿ. ರಾಜ್, ಒಂದ್ ಬೆಟ್ ಕಣ. ಏನೋ ಅದು? ಆ ಬಾಂಗ್ಲಿ ತಲೆಗೆ ಬಾತ್ ಹೋತಾರ ಅಟ ಆರಂತ ಒಂದ್ ಏಟು. ಇದೆಲ್ಲ ಒಂದ್ ಬೆಟ್ಸಾ? ನೀನ್ ಬೆಟ್ಸ್ ಅಲ್ಲಿ ಫಸ್ಟ್ ಅಲ್ವಾ? ಇಲ್ಲ ಅಂತ ನಾನು ಹೇಳಿಲ್ವಲ್ಲ. ಹಾಗಾದ್ರೆ ತಗೋ 100. ಯಾಕೆ ಭಯನಾ? ಗಂಡ್ಸಲ್ವಾ? ಬೇಡ ಪ್ರೇಮ, ನನ್ ಗಂಡಸ್ತನಕ್ಕೆ ಸವಾಲ್ ಹಾಕ್ಬೇಡ. ವಿಕಿ, ಡನ್. ಯಾಕೆ ಹೊಡೆದಿತ್ತು? ಏನಮ್ಮ ಮುರಳಿ, ಚೆನ್ನಾಗಿದ್ಯಾ? ನಾನು ಮುರಳಿ ಅಲ್ಲ, ಮೋಹನ. ಓಹೋ, ಹೆಸರು ಬದಲಾಯಿಸ್ಕೊಂಡ್ಬಿಟ್ರೆ ನನಗ್ ಗೊತ್ತಾಗಲ್ವಾ? ನಾನ್ ನಿಜವಾಗ್ಲೂ ಮೋಹನ, ನೀನೇ ತಪ್ಪು ತಿಳ್ಕೊಂಡಿದೀಯಾ. ಹೌದಾ? ಐ ಆಮ್ ಸಾರಿ ಸರ್. ನನ್ನ ಫ್ರೆಂಡ್ ಮುರಳಿ ಅಂತ ನಿಮ್ ತರಾನೇ ಇದ್ದ. ಸಾರಿ ಸಾರಿ. ನೀವು ತಿನ್ನಿ. ಏನ್ರ ಚೆನ್ನಾಗಿತ್ತಲ್ಲ? ರಾಜ್, ಯು ಆರ್ ರಿಯಲಿ ಗ್ರೇಟ್ ಅಮ್ಮ. ಏನ್ ಪ್ರೇಮ, ಹೇಗಿತ್ತು ನನ್ ಗಂಡಸ್ತಾನ? ಇನ್ನೊಂದ್ಸಲ ಅವ್ನ್ ತಲೆಗೆ ಹೊಡೆದ್ರೆ 200 ರೂಪೀಸ್. ಹೌದು, ಹಾಗಾದ್ರೆ ತಗೋ 200. 200? ಬೇಡ 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 ಪಾಪ, ಸುಮ್ನೆ ಹಾಗೆಲ್ಲ ಒಬ್ರಿಗೆ ತೊಂದರೆ ಮಾಡಬಾರ್ದು. ಪಾಪ ಏನ್ ಬಂತು? ಆಗಲ್ಲ ಅನ್ನು. ನೋಡು ಪ್ರೇಮ, ಆಗಲ್ಲ ಅನ್ನೋದು ನನಗೆ ಗೊತ್ತಿಲ್ಲದಿರೋ ಒಂದೇ ಒಂದು ಪದ. ಹಾಗಾದ್ರೆ ಹೊಡಿ ನೋಡೋಣ. ತಗೋ 200 ಹೊಡಿ. ಹೊಡೆದ ಬಿಡ್ಲ? ಮತ್ತ್ಯಾಕಯ್ಯ ಹೊಡೆದೆ? ನನಗೆ ಮೋಸ ಮಾಡ್ತೀಯಾ? ನಿನ್ ಹೆಸರು ಮೋಹನ್ ಅಂತ ಬೇರೆ ಹೇಳ್ತೀಯಾ? ಅಲ್ಲ, ಮೋಹನ ಮುರಳಿ ಎರಡು ಒಂದೇ ಅಂತ ನನ್ಗೆ ಗೊತ್ತಿಲ್ವಾ? ನನಗೆ ಕನ್ಫ್ಯೂಸ್ ಮಾಡ್ತೀಯಾ? ಬೆಂಗಳೂರಿಗೆ ಬಂದು ನಾನು ನೋಡಕ್ ಬರ್ಲಿಲ್ಲ ಅಂತ ಹೆಸರು ಬೇರೆ ಬದಲಾಯಿಸ್ತೀಯಾ? ದೇವ್ರಾಣೆ ಆಗು, ನಾನು ಮುರುಳಿ ಅಲ್ಲ ಕಣಯ್ಯ. ಸುಮ್ಮನೆ ನನ್ನ ಪ್ರಾಣ ಯಾಕಯ್ಯ ತಿಂತೀಯಾ? ಮುರಳಿ ಅಲ್ವಾ? ಮತ್ತೆ ತಲೆ ಮುರಳಿ. ಐ ಆಮ್ ವೆರಿ ಸಾರಿ ಸರ್. ಸಾರಿ ಸರ್. ಬರ್ಲಾ? ಮತ್ ಬರ್ತೀಯಾ? ನೋಡೋಣ. ನಾನ್ ಮೊದಲೇ ಡಯಾಬಿಟಿಕ್ ಪೇಷಂಟ್. ಟೈಮ್ ಈ ಸರಿ ತಿನ್ನೋಣ ಅಂತ ಇಲ್ಲಿಗೆ ಬಂದ್ರೆ ಇವ್ರೇ ಅವನ ಬಂದ ನನ್ನ ಪ್ರಾಣ ತಿಂತಿದಾನಲ್ಲ. ಇಲ್ಲಿ ಕೂತಿದ್ರೆ ತಾನೇ. ಪ್ರೇಮ, ನೋಡಿದ್ಯಾ ಹೇಗಿತ್ತು ಚಾಲೆಂಜು? ಹೇಗೋ 300 ರೂಪಾಯಿ ಬಂತಪ್ಪ. ರಾಜ್, ಇಂಥ ಮಜಾ ತಗೊಂಡು ತುಂಬಾ ದಿನ ಆಯ್ತಮ್ಮ. ಇನ್ನೊಂದ್ಸಲ ಹೊಡೆದ್ರೆ 500 ಕೊಡ್ತೀನಿ. ಯಾಕಪ್ಪ, ದುಡ್ಡಾಸೆ ತೋರಿಸಿ ಸಿಕ್ಕಾಕ್ಸ್ಬೇಕು ಅಂತಿದ್ಯಾ? ಆಗಲ್ಲಮ್ಮ, ನನಗೆ ಇಂಥದಕ್ಕೆಲ್ಲ ಧೈರ್ಯ ಇಲ್ಲ. ಬೇಡ ಕಣ, ಚೆನ್ನಾಗಿರಲ್ಲ. ಹೌದು ರಾಜ್, ಬೇಡ. ತಮಾಷೆಗೂ ಮಿತಿ ಇರ್ಬೇಕು. ಇನ್ನೊಂದ್ಸಲ ಹೊಡೆದ್ ಬಿಡಮ್ಮ, 3ನೇ ಸಲಕ್ಕೆ ಮುಕ್ತಾಯ ಮಾಡ್ಬಿಡಮ್ಮ. ಬೇಡ ವಿಕಿ, ಚೆನ್ನಾಗಿರಲ್ಲ. ಹೌದು ವಿಕಿ, ಬೇಡ. ಹಾಗಾದ್ರೆ ಈ 500 ರೂಪಾಯಿ ತಗೊಂಡು ಸೋತೆ ಅಂತ ಒಪ್ಕೊಂಡ್ಬಿಡಮ್ಮ. ಏನು ಸೋತೆ ಅಂತನಾ? ಬೇಕಾದ್ರೆ ಗೆದ್ದು 500 ರೂಪಾಯಿ ವಾಪಸ್ ಕೊಡ್ತೀನಿ. ಕೊಡಿಲಿ. ಏನ್ ಪ್ರೇಮ? ಬೇಡ ರಾಜ್. ನೀನೇನು ಹೆದರ್ಕೋಬೇಡ, ನೋಡ್ ಹೇಗೆ ಹೊಡಿತೀನಿ ಅಂತ. ಏನ್ರಪ್ಪ? ಹೋಗ್ಲಿ, ನಾನ್ ಮುರುಳಿ ಅಲ್ಲ ಕಣಯ್ಯ, ಮೋಹನ ಮೋಹನ ಮೋಹನ. ಅಲ್ಲಿ ಕೂತಿರೋದು ಮೋಹನ, ಇಲ್ಲಿ ಕೂತಿರೋದು ಮೋಹನನ? ನನ್ನೇ ಫೋನ್ ಮಾಡಕ್ ನೋಡ್ತೀಯಾ? ಯೋ, ನೀನೇ ಅವನಂತ ತಿಳ್ಕೊಂಡು ಅವನ ತಲೆಗೆ ಚೆನ್ನಾಗಿ 2 ಸಲ ಹೊಡೆದೇ ಗೊತ್ತಾ? ಪಾಪ ಅವನ ತಲೆ ಬೋರ್ ಬಂದ್ಬಿಟ್ಟಿರ್ಬೇಕು. ಬೋರ್ ಬಂದಿರೋದು ಅಲ್ಲಲ್ಲ ಕಣಯ್ಯ, ಇಲ್ಲಿ. ಎಲ್ಲಿ ತೋರಿಸು. ಅಲ್ಲಿ ಕೂತಿದ್ದು ನಾನೇ, ಇಲ್ಲಿ ಕೂತಿರೋದು ನಾನೇ. ನೀವಾ? ಮೋಹನ. ಐ ಆಮ್ ಸಾರಿ ಸರ್, ಅಗೇನ್ ಸೇಮ್ ಮಿಸ್ಟೇಕ್. ಅಲ್ಲ, ನೀವ್ ಆ ಜಾಗ ಬದಲಾಯಿಸದೆ ಹೋಗಿದ್ದಿದ್ರೆ ನಾನು ಈ ಬುರುಡೆಗೆ 3ನೇ ಸಲ ಹೊಡಿತಾನೆ ಇರ್ಲಿಲ್ಲ. ಸಾಕಪ್ಪ ಸಾಕು, ಇದು ಸ್ವಲ್ಪ ಹೊತ್ತಿನ ಕೂತಿದ್ರೆ ನನ್ನ ತಲೆ 2 ಹೋಳಾಗ್ಬಿಡುತ್ತೆ. ನೋಡ್ರಾ?